ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 2ನೆಯ ಅಧ್ಯಾಯವಾದ ಪ್ರಳಯದ ವರ್ಣನೆ, ಬ್ರಹ್ಮಾಂಡದ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕನು ಹೇಳುತ್ತಾನೆ, ಹಿಂದೆ ವಿವರಿಸಿದಂತೆ ಮಧುಸೂದನನು ಹೇಳಲು ಮನು ಚಕ್ರವರ್ತಿಯು ಅವನನ್ನು ಕೇಳಿದನು. ಪೂಜ್ಯನೇ, ಎಷ್ಟು ವರ್ಷಗಳಿಗೆ ಅವಾಂತರ ಪ್ರಳಯವಾಗುವುದು? ಜೀವರಾಶಿಗಳನ್ನು ನಾನು ಹೇಗೆ ರಕ್ಷಿಸಲಿ? ಮರಳಿ ನಿನ್ನೊಡನೆ ನನಗೆ ಸಮಾಗಮವು ಹೇಗಾದೀತು? ಮತ್ಸ್ಯರೂಪಿ ಭಗವಂತನು ಹೇಳುತ್ತಾನೆ, ಇಂದಿನಿಂದ 100 ವರ್ಷಗಳು ಪೂರ್ತಿಯಾಗಿ ಜಗತ್ತಿನಲ್ಲಿ ಅನಾವೃಷ್ಟಿಯೊದಗುವುದು. ಕ್ಷಾಮವನ್ನು ಅಮಂಗಲವನ್ನು ಅದು ತರುವುದು. ಸೂರ್ಯನು ಕೆಂಗೆಂಡದ ಬಣ್ಣವನ್ನು ಪಡೆಯುವನು. ಅವನ ಕಿರಣಗಳು ಅತಿ ತೀವ್ರವಾಗಿ ಪ್ರಾಣಿಗಳನ್ನು ನಿರ್ವೀರ್ಯ ಮಾಡಿ ಬತ್ತಿಸುವವು. ಆ ಪ್ರಳಯದಲ್ಲಿ ಬಡಭಾಗ್ನಿಯೂ ಕೂಡ ಉಗ್ರ ರೂಪವನ್ನು ತಾಳುವುದು.
ಸಂಕರ್ಷಣನ ಮುಖದಿಂದ ಹೊರಬಿದ್ದು ಪಾತಾಳದಿಂದೆದ್ದ ವಿಷಾಗ್ನಿಯು ಈಶ್ವರನ ಹಣೆಯ ಮೂರನೆಯ ಕಣ್ಣಿನಿಂದ ಹೊರಟ ಉರಿಯು ಮೂರು ಲೋಕವನ್ನು ಸುಡುತ್ತಾ ಕ್ಷೋಭವನ್ನು ಉಂಟು ಮಾಡುವವು. ಶತ್ರುನಾಶಕನಾದ ರಾಜನೇ, ಹೀಗೆ ಭೂಮಿಯೆಲ್ಲ ಸುಟ್ಟು ಬೂದಿಯಾಗಲು ಆಕಾಶವು ಹಬೆಯಿಂದ ಕಾಯುವುದು. ದೇವ ನಕ್ಷತ್ರ ಸಹಿತವಾದ ಜಗತ್ತು ನಾಶವಾಗುವುದು. ಸಂವರ್ತ, ಭೀಮನಾದ, ದ್ರೋಣ, ಚಂಡ, ಬಲಾಹಕ, ವಿದ್ಯುತ್ಪತಾಕ ಮತ್ತು ಶೋಣ ಎಂಬ 7 ಪ್ರಳಯ ಮೇಘಗಳು ಅಗ್ನಿದಗ್ಧವಾದ ಭೂಮಿಯನ್ನು ಜಲಮಯವಾಗಿ ಮಾಡುವವು. ಸಮುದ್ರಗಳು ಅಲ್ಲೋಲ ಕಲ್ಲೋಲವಾಗಿ ಒಂದುಗೂಡಿ ಈ 3 ಲೋಕವನ್ನು ಸಮುದ್ರಮಯವಾಗಿ ಮಾಡುವವು. ಎಲೆ ವ್ರತನಿಷ್ಠನೇ, ಶತ್ರು ಸಂತಾಪಕನೇ, ವೇದ ರೂಪವಾದ ಈ ದೋಣಿಯನ್ನು ತೆಗೆದುಕೊಂಡು ಜೀವರಾಶಿಯ ಬೀಜಗಳನ್ನು ಅದರಲ್ಲಿರಿಸಿ ನಾನು ಕೊಟ್ಟ ಹಗ್ಗವನ್ನು ಸೇರಿಸಿ ಅದನ್ನು ನನ್ನ ಕೋಡಿಗೆ ಕಟ್ಟಿಹಾಕು. ನನ್ನ ಪ್ರಭಾವದಿಂದ ರಕ್ಷಿತನಾಗಿ ದೇವತೆಗಳು ಸುಟ್ಟು ಹೋದರೂ ನೀನೊಬ್ಬನು ಮಾತ್ರ ಉಳಿಯುವೆ. ಸೂರ್ಯ ಚಂದ್ರರು, ನಾನು, 14 ಲೋಕ ಸಹಿತನಾದ ಬ್ರಹ್ಮ, ಪುಣ್ಯ ನದಿಯಾದ ನರ್ಮದೆ, ಮಹರ್ಷಿ ಮಾರ್ಕಂಡೇಯ, ಈಶ್ವರ, ವೇದಗಳು, ಪುರಾಣಗಳು ಮತ್ತು ಸಮಸ್ತ ವಿದ್ಯಾವೃತವಾದ ಈ ಜಗತ್ತು ಇವೆಲ್ಲವೂ ಅವಾಂತರ ಪ್ರಳಯ ಕಾಲದಲ್ಲಿ ನಿನ್ನೊಡನೆ ಇರುವವು. ಪ್ರಳಯದಲ್ಲಿ ದೈನಂದಿನ ಪ್ರಳಯ, ಅವಾಂತರ ಪ್ರಳಯ ಮತ್ತು ಮಹಾಪ್ರಳಯವೆಂದು 3 ಭೇದಗಳು. ರೋಗಾದಿ ಉಪದ್ರವಗಳಿಂದ ಆಗುವ ಪ್ರಾಣನಾಶವು ಮೊದಲನೆಯ ದೈನಂದಿನ ಪ್ರಳಯ. 2 ಮನ್ವಂತರಗಳ ಸಂಧಿಕಾಲದಲ್ಲಿ ಆಗತಕ್ಕುದು ಅವಾಂತರ ಪ್ರಳಯ. ಬ್ರಹ್ಮನ ಆಯುರ್ಮಾನದ ಅವಸಾನದಲ್ಲಿ ಬರುವುದೇ ಮಹಾಪ್ರಳಯ. ಇದರಲ್ಲಿ ಪಂಚಭೂತಗಳು, ಅವುಗಳ ತನ್ಮಾತ್ರಗಳೂ ಸಹ ಲಯವಾಗುವವು. ಹೀಗೆ ಚಾಕ್ಷುಷ ಮನ್ವಂತರದ ಪ್ರಳಯದಲ್ಲಿ ಜಗತ್ತೆಲ್ಲ ಜಲಮಯವಾದ ಬಳಿಕ, ಓ ರಾಜ, ವೈವಸ್ವತ ಮನ್ವಂತರದ ಆದಿಯಲ್ಲಿ ವೇದಗಳನ್ನು ಪ್ರಚಾರ ಮಾಡುವೆನು. ಹೀಗೆ ಹೇಳಿ ಭಗವಂತನು ಅಂತರ್ಧಾನನಾದನು. ಮನುಚಕ್ರವರ್ತಿಯೂ ಕೂಡ ವಾಸುದೇವಾನುಗ್ರಹದಿಂದ ಲಬ್ಧವಾದ ಧ್ಯಾನ ಯೋಗದಲ್ಲಿ ತೊಡಗಿ ಪ್ರಳಯ ಕಾಲದವರೆಗೂ ಅದರಲ್ಲಿ ಮಗ್ನನಾಗಿದ್ದನು. ಬಳಿಕ ವಾಸುದೇವನು ಹೇಳಿದ್ದ ಕಾಲವು ಬಂದಿತು. ಮಹಾವಿಷ್ಣುವು ಕೊಂಬು ಮೀನಿನ ರೂಪದಿಂದ ಪ್ರತ್ಯಕ್ಷನಾದನು. ಮಹಾಸರ್ಪವು ಹಗ್ಗದ ರೂಪದಿಂದ ಮನುವಿನ ಬಳಿಗೆ ಬಂದಿತು. ಧರ್ಮಜ್ಞನಾದ ಆ ರಾಜನು ಯೋಗ ಪ್ರಭಾವದಿಂದ ಸರ್ವ ಜೀವಗಳನ್ನು ಆಕರ್ಷಿಸಿ ದೋಣಿಯಲ್ಲಿರಿಸಿ ಅದನ್ನು ಆ ಸರ್ಪರೂಪವಾದ ಹಗ್ಗದಿಂದ ಮತ್ಸ್ಯದ ಕೋಡಿಗೆ ಬಿಗಿದನು. ಜನಾರ್ದನನನ್ನು ನಮಸ್ಕರಿಸಿ ಆ ದೋಣಿಯ ಮೇಲೆ ಕುಳಿತನು. ಋಷಿವರ್ಯರೇ, ಕಳೆದ ಆ ಅವಾಂತರ ಪ್ರಳಯದಲ್ಲಿ ಮನುವು ಪ್ರಶ್ನೆ ಮಾಡಲು ಯೋಗಶಾಯಿಯೂ ಮತ್ಸ್ಯರೂಪನೂ ಆದ ಭಗವಂತನು ಅವನಿಗೆ ಹೇಳಿದ ಪುರಾಣವನ್ನು ಈಗ ನಿಮಗೆ ಹೇಳುವೆನು, ಕೇಳಿರಿ. ಎಲೆ ದ್ವಿಜರೇ, ಹಿಂದೆ ನೀವು ನನ್ನನ್ನು ಕೇಳಿದ ಸೃಷ್ಟ್ಯಾದಿ ವಿಚಾರಗಳನ್ನು ಮನುವು ಪ್ರಳಯ ಕಾಲದಲ್ಲಿ
ವಿಷ್ಣುವನ್ನು ಪ್ರಶ್ನಿಸಿದನು. ಮನುವು ಕೇಳುತ್ತಾನೆ, ವಿಶ್ವದ ಉತ್ಪತ್ತಿ, ಪ್ರಳಯ, ಬೇರೆ ಬೇರೆ ವಂಶಗಳು, ಮನ್ವಂತರಗಳು, ಆಯಾ ವಂಶದವರ ಚರಿತ್ರೆ, ಪ್ರಪಂಚದ ವಿಸ್ತಾರ, ದಾನ ಧರ್ಮಗಳ ವಿಧಿ, ಶ್ರಾದ್ದ ಕ್ರಮ, ವರ್ಣಾಶ್ರಮ ವಿಭಾಗ, ಸ್ವರ್ಗಪ್ರದವಾದ ವಾಪಿ ಕೂಪ ತಟಾಕ ನಿರ್ಮಾಣ ರೂಪವಾದ ಧರ್ಮ ಕಾರ್ಯಗಳು, ದೇವತಾ ಮೂರ್ತಿಗಳ ಪ್ರತಿಷ್ಠೆ ಮತ್ತು ಭೂಮಿಯಲ್ಲಿ ಪ್ರಸಿದ್ಧವೆನಿಸಿದ ಇನ್ನೂ ಇತರ ವಿಷಯಗಳು, ಇವೆಲ್ಲವನ್ನೂ ನೀನು ವಿವರಿಸಬೇಕು. ಮತ್ಸ್ಯರೂಪಿ ಭಗವಂತನು ಹೇಳುತ್ತಾನೆ, ಮಹಾಪ್ರಳಯದ ಕೊನೆಯಲ್ಲಿ ಚರಾಚರಾತ್ಮಕವಾದ ಈ ಜಗತ್ತು ಕಗ್ಗತ್ತಲಿನಿಂದ ತುಂಬಿತ್ತು. ಅದು ಗಾಢ ನಿದ್ರೆಯಲ್ಲಿದ್ದಂತೆ ತೋರುತ್ತ ಇಂತೆಂಬ ಊಹೆಗೆ ಮೀರಿ ಪ್ರಜ್ಞಾಶೂನ್ಯವಾಗಿ ಲಕ್ಷಣರಹಿತವಾಗಿತ್ತು. ಯಾರ ಅರಿವಿಗೂ ಅದು ಸಿಕ್ಕುವಂತಿರಲಿಲ್ಲ. ಆದುದರಿಂದ ಅದನ್ನು ಯಾರೂ ಅರಿಯಲಿಲ್ಲ. ಬಳಿಕ ಅವ್ಯಕ್ತನೂ ಪುಣ್ಯ ಕರ್ಮಗಳ ಉತ್ಪತ್ತಿ ಕಾರಣನೂ ಆದ ವಿಷ್ಣುವು ಕತ್ತಲೆಯನ್ನೋಡಿಸಿ ಇದೆಲ್ಲವನ್ನೂ ಪ್ರಕಾಶಗೊಳಿಸುತ್ತಾ ಉದ್ಭವಿಸಿದನು. ಅವನು ಇಂದ್ರಿಯಗಳಿಗೆ ಅಗೋಚರನು, ಸೂಕ್ಷ್ಮ ಪ್ರಕೃತಿಗಿಂತ ಬೇರೆಯಾದವನು, ಸೂಕ್ಷ್ಮರೂಪನು, ಹಿರಿಯವನು, ಶಾಶ್ವತನು, ನಾರಾಯಣನೆಂದು ಪ್ರಸಿದ್ಧನು. ಅವನು ಅದ್ವಿತೀಯನಾಗಿ ತಾನೇ ಮೈದೋರಿದನು. ಅವನು ಚೆನ್ನಾಗಿ ಚಿಂತಿಸಿ ತನ್ನ ಶರೀರದಿಂದಲೇ ವಿವಿಧವಾದ ಜಗತ್ತನ್ನು ಸೃಷ್ಟಿ ಮಾಡಲಿಚ್ಛಿಸಿ ಮೊದಲು ನೀರನ್ನೇ ನಿರ್ಮಿಸಿದನು. ಅದರಲ್ಲಿ ವೀರ್ಯವನ್ನು ಬಿಟ್ಟನು. ಆ ಬೀಜವೇ 1000 ವರ್ಷಗಳ ತರುವಾಯ 10,000 ಸೂರ್ಯರಷ್ಟು ಪ್ರಕಾಶಿಸುತ್ತ ಚಿನ್ನ ಬೆಳ್ಳಿಗಳಿಂದಾದ ದೊಡ್ಡ ಮೊಟ್ಟೆಯಾಯಿತು. ಮಹಾ ತೇಜಸ್ವಿಯೂ ಸ್ವಯಂ ಸಂಭೂತನೂ ಆದ ಆ ಪರಮಾತ್ಮನು ಆ ಮೊಟ್ಟೆಯೊಳಗೆ ಹೊಕ್ಕು ತನ್ನ ಮಹಿಮೆಯಿಂದ ಅದೆಲ್ಲವನ್ನೂ ವ್ಯಾಪಿಸಿ ಪುನಃ ವಿಷ್ಣುವೆನಿಸಿಕೊಂಡನು. ವಿಷ್ಣುವೆಂದರೆ ಎಲ್ಲೆಡೆಯಲ್ಲೂ ವ್ಯಾಪಿಸಿರುವವನು ಎಂದರ್ಥ. ಅದರೊಳಗೆ ಈ ಭಗವಂತನು ಮೊದಲು ಸೂರ್ಯನಾದನು. ಆದಿಭೂತ ಎಂದರೆ ಮೊತ್ತ ಮೊದಲನೆಯ ಜೀವನಾದುದರಿಂದ ಆದಿತ್ಯನೆಂದೂ, ಬ್ರಹ್ಮ ಎಂದರೆ ವೇದವನ್ನು ಹೇಳುವ ಕಾರಣ ಬ್ರಹ್ಮನೆಂದೂ ಪ್ರಸಿದ್ಧನಾದನು. ಆ ಅಂಡದ 2 ಹೋಳುಗಳಲ್ಲಿ ಒಂದನ್ನು ಸ್ವರ್ಗಲೋಕವನ್ನಾಗಿಯೂ ಇನ್ನೊಂದನ್ನು ಭೂಲೋಕವನ್ನಾಗಿಯೂ ಮಾಡಿ ಮಧ್ಯದಲ್ಲಿ ಶಾಶ್ವತವಾದ ಅಂತರಿಕ್ಷವನ್ನು ಮತ್ತು ಎಲ್ಲ ದಿಕ್ಕುಗಳನ್ನೂ ನಿರ್ಮಿಸಿದನು. ಮೇರು ಮೊದಲಾದ ಪರ್ವತಗಳು ಅದರ ಗರ್ಭಕೋಶವಾದವು. ಮಿಂಚು ಬಳ್ಳಿಗಳಿಂದ ಬೆಳಗುವ ಮೇಘವು ಗರ್ಭಾವರಣವಾಯಿತು. ನದಿಗಳು, ಪಿತೃಗಳು, ಮನ್ವಂತರಾಧಿಪಗಳು ಆ ಅಂಡದಿಂದ ಹುಟ್ಟಿದರು. ಅದರ ಒಳಗಡೆಯ ನೀರಿನಿಂದ ಬಗೆ ಬಗೆಯ ರತ್ನಗಳೊಡಗೂಡಿದ ಲವಣ, ಇಕ್ಷು, ಸುರ, ಸರ್ಪಿ, ದಧಿ, ಕ್ಷೀರ, ಸ್ವಾದೂತಕಗಳೆಂಬ 7 ಸಮುದ್ರಗಳು ಉತ್ಪನ್ನವಾದವು. ಶತ್ರುಗಳನ್ನು ಅಡಗಿಸುವ ಎಲೈ ರಾಜನೇ, ಆ ಸ್ವಾಮಿಯು ಸೃಷ್ಟಿ ಕಾರ್ಯವನ್ನು ಮಾಡಲೆಣಿಸಿ ಬ್ರಹ್ಮನಾದನು. ಅವನ ತೇಜಸ್ಸಿನಿಂದ ಅಲ್ಲಿ ಈ ಸೂರ್ಯನು ಹುಟ್ಟಿದನು. ಮೃತವಾದ
ಎಂದರೆ ನಿರ್ಜೀವವಾದ ಅಂಡದಲ್ಲಿ ಹುಟ್ಟಿದ ಕಾರಣ ಅವನು ಮಾರ್ತಾಂಡನೆನಿಸಿದನು. ಆ ಮಹಾತ್ಮನ ರೂಪವು ರಜೋಗುಣಮಯವಾದುದು. ಸುರರು, ಅಸುರರು ಮತ್ತು ಮನುಷ್ಯರಿಂದ ಒಡಗೂಡಿದ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದ ಪೂಜ್ಯನಾದ ಬ್ರಹ್ಮದೇವನಿಗೆ 4 ಮುಖಗಳು ಆದವು. ರಜೋಗುಣಮಯನೆಂದು ಪ್ರಸಿದ್ಧನಾದ ಮಹಾಪುರುಷನೆಂದು ಆತನನ್ನು ತಿಳಿ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಆದಿಸರ್ಗೆ ಬ್ರಹ್ಮಾಂಡದಲನಂ ನಾಮ ದ್ವಿತೀಯೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮಾತ್ಸ್ಯ ಮಹಾಪುರಾಣದ 3ನೆಯ ಅಧ್ಯಾಯವಾದ ಆದಿಸೃಷ್ಟಿ, ಬ್ರಹ್ಮನಿಗೆ 4 ತಲೆಗಳು ಹುಟ್ಟಿದ ರೀತಿ, ಸ್ವಯಂಭುವ ಮನುವಿನ ಜನನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.